ಜೈ ಹಿಂದ್ ಅಭ್ಯರ್ಥಿಗಳೇ, ಭಾರತಾಂಬೆ ಸೇವೆ ಮಾಡಲು ಸದಾ ಸಿದ್ಧರಾಗಿರುವ ನನ್ನ ಅಚ್ಚುಮೆಚ್ಚಿನ ಸ್ಪರ್ಧಾರ್ಥಿಗಳೇ, ಈಗ ನೀವು ನೋಡುತ್ತಿರುವ ವಿಡಿಯೋ ನೋಡಿರಿ. ಅಗ್ನಿವೀರ ಆರ್ಮಿ ರ್ಯಾಲಿ ಶಿವಮೊಗ್ಗದ ನೆಹರು ಕ್ರೀಡಾಂಗಣದಲ್ಲಿ 3ನೇ ದಿನದ 2ನೇ ಬ್ಯಾಚಿನ ರನ್ನಿಂಗ್ ವಿಡಿಯೋನ ಇವಾಗ ನೀವು ನೋಡ್ತಾ ಇದ್ದೀರಾ. ಇಲ್ಲಿ ಗಮನಿಸ್ಬೋದು, ಎಲ್ಲ ಅಭ್ಯರ್ಥಿಗಳಿಗೆ ನಿಯಮಗಳನ್ನು ಹೇಳ್ತಾ ಇದ್ದಾರೆ. ರನ್ನಿಂಗ್ ಮಾಡಲಿಕ್ಕೆ ಅಭ್ಯರ್ಥಿಗಳು ರೆಡಿಯಾಗಿ ನಿಂತಿದ್ದಾರೆ. ನಾವಿಲ್ಲಿ ಗಮನಿಸ್ಬೋದು ಅಭ್ಯರ್ಥಿಗಳೇ, 3ನೇ ದಿನದ 2ನೇ ಬ್ಯಾಚಿನ ರನ್ನಿಂಗ್ ವಿಡಿಯೋನ ಇವಾಗ ನೋಡ್ತಾ ಇದ್ದೀರಾ. ಈಗ ರನ್ನಿಂಗ್ ಸ್ಟಾರ್ಟ್ ಆಗಿದೆ, ಅದರ ಜೊತೆ ಟೈಮು ಸ್ಟಾರ್ಟ್ ಆಗಿದೆ. ಮೊದಲನೇ ಬ್ಯಾಚಿನ ರನ್ನಿಂಗ್ ವಿಡಿಯೋ ಮುಂಜಾನೆ ನಸುಕಿನಲ್ಲಿ ಬಿಟ್ಟಿರೋದ್ರಿಂದ ಅಷ್ಟು ಕ್ಲಿಯರಾಗಿ ವಿಡಿಯೋ ಬರಲಿಲ್ಲ. ಆದರೆ ಇಲ್ಲಿ ಏನಾಗಿದೆಪ್ಪ ಅಂದರೆ 2ನೇದು ಸ್ವಲ್ಪ ಬೆಳಕಾಗಿರೋದ್ರಿಂದ ಸ್ವಲ್ಪ ವಿಡಿಯೋ ಕ್ಲಿಯರ್ ಆಗಿದೆ. ಇದಕ್ಕಿಂತ ಮತ್ತೆ ಮುಂದಿನ ವಿಡಿಯೋ ಕ್ಲಿಯರಾಗಿ ಬರ್ತದೆ ಅಭ್ಯರ್ಥಿಗಳೇ. ಗಮನಿಸ್ಬೋದು, ಮುಂಜಾನೆ ನಸುಕಿನ ಜಾಬ್ ಬಿಟ್ಟಿರೋದ್ರಿಂದ ವಿಡಿಯೋ ಇದು ಕ್ಲಿಯರ್ ಆಗಿದೆ. ಮೊದಲನೇ ಫಸ್ಟ್ ವಿಡಿಯೋಗೆ ಅಷ್ಟು ಕ್ಲಿಯರ್ ಆಗಿರ್ಕಿಲ್ಲ ಅಭ್ಯರ್ಥಿಗಳು. ಗಮನಿಸ್ಬೋದು, ಮಂಗಳೂರು ಏರಿಯಾದ ಅಡಿಯಲ್ಲಿ ಬರ್ತಕ್ಕಂಥ ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ವಿಜಯಪುರ, ಧಾರವಾಡ, ಬಾಗಲಕೋಟ, ಹಾವೇರಿ, ಗದಗ, ಶಿವಮೊಗ್ಗ, ಉಡುಪಿ, ದಾವಣಗೆರೆ ಮತ್ತು ಚಿಕ್ಕಮಗಳೂರು ಈ ಎಲ್ಲ ಜಿಲ್ಲೆಯ ಅಭ್ಯರ್ಥಿಗಳಿಗಾಗಿ ಇದೇ ಆಗಸ್ಟ್ 30ರವರೆಗೆ ಅಗ್ನಿವೀರ ಆರ್ಮಿ ರ್ಯಾಲಿ ಶಿವಮೊಗ್ಗದ ನೆಹರು ಕ್ರೀಡಾಂಗಣದಲ್ಲಿ ರ್ಯಾಲಿ ನಡೀತಾ ಇದೆ. ಇಲ್ಲಿ ಭಾಗವಹಿಸ್ತಕ್ಕಂಥ ಅಭ್ಯರ್ಥಿಗಳು ಒಳ್ಳೆಯ ಫಲಿತಾಂಶವನ್ನು ನೀಡ್ತಾ ಇದ್ದಾರೆ. ಇವತ್ತಂತೂ ಮುಂಜಾನೆ ಫಸ್ಟ್ ಬ್ಯಾಚು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಓಡಿದರು. ಅದೇ ರೀತಿಯಾಗಿ ಈಗ ಸೆಕೆಂಡ್ ಬ್ಯಾಚನ್ನು ನಾವು ನೋಡ್ತಾ ಇದ್ವಿ. ಟೈಮನ್ನು ನೋಡ್ಬೋದು. ನೋಡಿರಿ, ಫಸ್ಟ್ ರೌಂಡ್ ಮುಗಿಸಿ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಮಾಡಿದ ಮುಂದಿದ್ದಂಥ ಅಭ್ಯರ್ಥಿ ಭಾಳ ವೇಗವಾಗಿ ಅಭ್ಯರ್ಥಿಗಳು ಇಲ್ಲಿ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ನಾವು ಟೈಮನ್ನು ನೋಡ್ತಾ ಇದ್ದರೆ ನಮ್ಗೆ ಗೊತ್ತಾಗ್ತದೆ. ಇಲ್ಲಿ ಅಭ್ಯರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಫಸ್ಟ್ ಗ್ರೂಪು ಆಮೇಲೆ ಸೆಕೆಂಡ್ ಗ್ರೂಪು ಆಯ್ಕೆ ಆಗ್ತಾರೋ ಅಂತ ಹೇಳಿಸಿಂದ ಅಭ್ಯರ್ಥಿಗಳು ಗಮನಿಸ್ಬೋದು. ಭಾಳ ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಆತ್ಮೀಯ ಅಭ್ಯರ್ಥಿಗಳೇ, ಈಗ ನಮ್ಮ ಸಂಸ್ಥೆ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೀತಾ ಇದೆ. ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿಯಲ್ಲಿ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಪೂರ್ವಭಾವಿ ತರಬೇತಿ ಕೊಡಲಾಗುವುದು. ಇಲ್ಲಿ ಅಗ್ನಿವೀರ ಆರ್ಮಿ, ಆಮೇಲೆ SSC-GD, ಆಮೇಲೆ MTS, RPF ಹುದ್ದೆಗಳಿಗೆ ಈಗಾಗಲೇ ಪ್ರವೇಶ ಪ್ರಾರಂಭವಾಗಿವೆ. ದೈಹಿಕ ಹಾಗೂ ಲಿಖಿತ ಪರೀಕ್ಷೆ ತರಬೇತಿ ನೀಡಲಾಗುವುದು. ಅಭ್ಯರ್ಥಿಗಳು ಗಮನಿಸಬೇಕು. ಈಗ 2ನೇ ರೌಂಡ್ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಭಾಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಅವ್ರು ರನ್ನಿಂಗ್ ಮಾಡೋದು ನೋಡಿದ್ರೆ ಭಾಳಷ್ಟು ಜನ ಆಯ್ಕೆ ಆಗ್ತಾರೆ ಅಂತ ಗೊತ್ತಾಗ್ತದೆ. ನೋಡ್ಬೋದು ನಾವಿಲ್ಲಿ. ಇದು 3ನೇ ದಿನದ 2ನೇ ಬ್ಯಾಚಿನ ರನ್ನಿಂಗ್ ವಿಡಿಯೋನ ಇವಾಗ ನೀವು ನೋಡ್ತಾ ಇದ್ದೀರಾ. ಡಾಕ್ಯುಮೆಂಟ್ಗಳ ಬಗ್ಗೆ ಈಗಾಗಲೇ ನಿಮಗೆಲ್ಲರಿಗೂ ಗೊತ್ತು, ಅದ್ರ ಬಗ್ಗೆ ವಿವರಣೆ ಕೊಡೋದೇನು ಅವಶ್ಯಕತೆ ಇಲ್ಲ. ಏಕೆಂದರೆ ಅಡ್ಮಿಟ್ ಕಾರ್ಡ್ನಲ್ಲಿ ನೀವು ಏನೇನು ತರಬೇಕು ಅಂತಕ್ಕಂಥ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದಾರೆ ಅಭ್ಯರ್ಥಿಗಳೇ. ಎಲ್ಲ ಜೆರಾಕ್ಸ್ ಪ್ರತಿಗಳನ್ನು ಅಟೆಸ್ಟೆಡ್ ಮಾಡಿಕೊಂಡು ಹೋಗಬೇಕು. ಈಗ 2ನೇ ರೌಂಡ್ ರನ್ನಿಂಗ್ ಭಾಳ ವೇಗವಾಗಿ ಮಾಡ್ತಾಯಿದ್ದಾರೆ. 2ನೇ ರೌಂಡ್ ಮುಗಿಸ್ಲಿಕ್ಕೆ ಬರ್ತಾಯಿದ್ದಾರೆ. ಗಮನಿಸ್ಬೋದು, ಫಸ್ಟ್ ಇದ್ದಂಥ ಅಭ್ಯರ್ಥಿ 2ನೇ ರೌಂಡ್ ಮುಗಿಸಿ 3ನೇ ರೌಂಡ್ ಸ್ಟಾರ್ಟ್ ಮಾಡಿದ. ಫಸ್ಟ್ ಇದ್ದಂಥ ಅಭ್ಯರ್ಥಿ 2ನೇ ರೌಂಡ್ ಮುಗಿಸಿ 3ನೇ ರೌಂಡ್ ಸ್ಟಾರ್ಟ್ ಮಾಡಿದ್ದಾನೆ. ಅಭ್ಯರ್ಥಿಗಳೇ ಗಮನಿಸಬೇಕು. ನೆಕ್ಸ್ಟ್ ನಡೆಯತಕ್ಕಂಥ ಬೆಳಗಾವಿ ಏರಿಯಾದಿಂದ ನಡೆಯತಕ್ಕಂಥ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪೂರ್ವಭಾವಿಯಾಗಿ ದೈಹಿಕ ತರಬೇತಿ ನೀಡಲಾಗುವುದು. ಅದೇ ರೀತಿಯಾಗಿ SSC-GD ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆ ತರಬೇತಿ ನೀಡಲಾಗುವುದು. ಅಭ್ಯರ್ಥಿಗಳೇ ಪ್ರವೇಶ ಪ್ರಾರಂಭವಾಗಿವೆ. ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ವಿಡಿಯೋ ಬಗ್ಗೆ ಮಾಹಿತಿಯನ್ನು ನೀಡಿ, ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ಮಾಹಿತಿಯನ್ನು ನೀಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಹಾಗೆ ಕಮೆಂಟ್ಗಳನ್ನು ಮಾಡ್ತಾಯಿರಿ. ಅಭ್ಯರ್ಥಿಗಳು ಗಮನಿಸ್ಬೋದು, ಈಗ 3ನೇ ರೌಂಡನ್ನು ಓಡ್ತಾ ಇದ್ದಾರೆ. ಭಾಳ ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಇದು ಸಿಂಥೆಟಿಕ್ ಗ್ರೌಂಡ್ ಇರುವುದರಿಂದ ಆರಾಮಾಗಿ ಶೂಸ್ ಹಾಕ್ಕೊಂಡು ಓಡ್ಬೋದು, ಶೂಸ್ ಹಾಕದೇನೂ ಓಡ್ಬೋದು, ರನ್ನಿಂಗನ್ನು ಮಾಡ್ಬೋದು. ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡಿದಂಥ ಅಭ್ಯರ್ಥಿಗೆ ಯಾವುದೇ ರೀತಿ ತೊಂದರೆ ಇರೋದಿಲ್ಲ. ನೋಡ್ಬೋದು ನಾವಿಲ್ಲಿ ಭಾಳ ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಪ್ರತಿನಿತ್ಯ ಅಗ್ನಿವೀರ ಆರ್ಮಿ ರ್ಯಾಲಿಯ ಸಂಪೂರ್ಣ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ನಾವು ನೀಡ್ತಾಯಿದ್ವಿ. ಆದ್ದರಿಂದ ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಅಭ್ಯರ್ಥಿಗಳು ಗಮನಿಸಬೇಕು, 3ನೇ ರೌಂಡ್ ಮುಗಿಸಿ 4ನೇ ರೌಂಡ್ ಸಮೀಪ ಬರ್ತಾ ಇದ್ದಾರೆ. ನಾವು ಗಮನಿಸಬೇಕಿಲ್ಲಿ. ನೋಡ್ಬೋದು, 3ನೇ ರೌಂಡ್ ಮುಗಿಸ್ಲಿಕ್ಕೆ ಬರ್ತಾ ಇದ್ದಾರೆ. ಭಾಳ ವೇಗವಾಗಿ ನೋಡಿರಿ. ನೋಡಿರಿ, 3ನೇ ರೌಂಡ್ ಮುಗಿಸಿ 4ನೇ ರೌಂಡ್ ಅಂದರೆ ಲಾಸ್ಟ್ ರೌಂಡ್ ಇವಾಗ ರನ್ನಿಂಗನ್ನು ಮಾಡ್ತಾ ಇದ್ದಾರೆ. ನಾವು ಅಭ್ಯರ್ಥಿಗಳು ಭಾಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಫಸ್ಟ್ ಗ್ರೂಪು ಮತ್ತು ಸೆಕೆಂಡ್ ಗ್ರೂಪು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಯ್ಕೆ ಆಗ್ತಾರೆ ಅನ್ನಿಸ್ತದೆ. ಈಗ ಅವ್ರು ಓಡುವುದನ್ನು ನೋಡ್ರೆ ಗಮನಿಸ್ಬೋದು.
ಭಾಳ ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾಯಿದ್ದಾರೆ, ಟೈಮನ್ನು ಕವರ್ ಮಾಡ್ತಾಯಿದ್ದಾರೆ. ಇಲ್ಲಿ ಎಷ್ಟು ಜನ ಬಿಟ್ಟಾರ ಅನ್ನೋದು ಇಂಪಾರ್ಟೆಂಟ್ ಇಲ್ಲ, ಟೈಮ್ ಒಳಗೆ ಎಷ್ಟು ಜನ ಓಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗಿರ್ತದೆ. ಟೈಮ್ ಒಳಗೆ ಓಡ್ಬೇಕು. ಅವರು 500 ಜನ ಬಿಡಲಿ, 200 ಜನ ಬಿಡಲಿ, 100 ಬಿಡಲಿ, 50 ಜನ ಬಿಡಲಿ, ಅಷ್ಟು ಟೈಮ್ ಒಳಗೆ ಕವರ್ ಮಾಡಿದರೆ ಮಾತ್ರ ಅಲ್ಲಿ ರನ್ನಿಂಗ್ ಸಕ್ಸಸ್ ಆಗ್ತದೆ. ಇಲ್ಲಿ ಎಷ್ಟು ಜನ ಹಿಡಿದ್ರು ಅಂತಲ್ಲ, ಅಷ್ಟು ಟೈಮ್ದಾಗ ಎಷ್ಟು ಜನ ಓಡಿದ್ರು ಅನ್ನೋದು ಇಂಪಾರ್ಟೆಂಟ್ ಇರ್ತದೆ. ಲಾಸ್ಟ್ ರೌಂಡ್ ಇವಾಗ ಓಡ್ತಾ ಇದ್ದಾರೆ, ನೀವು ಟೈಮ್ ಕಡೆ ಗಮನ ಕೊಡ್ತಾಯಿದ್ದೀರಿ. ಅಭ್ಯರ್ಥಿಗಳೇ ನೋಡ್ತಾಯಿರಿ, ಲಾಸ್ಟ್ ರೌಂಡ್ ಫಿನಿಶಿಂಗ್ ಓಡ್ತಾ ಇದ್ದಾರೆ, ಗಮನಿಸ್ತಾ ಇರಬೇಕು. ನೋಡ್ರಿ 5-12 ಎಷ್ಟು ಜನ ಒಳಗಡೆ ಬರ್ತಾರೆ ನೋಡ್ರಿ. ಫಸ್ಟ್ ಗ್ರೂಪು, ಸೆಕೆಂಡ್ ಗ್ರೂಪು. ಅಭ್ಯರ್ಥಿಗಳು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಆತ್ಮೀಯ ವೀಕ್ಷಕರೇ, ನಮ್ಮಲ್ಲಿ SSC GD, ಅಗ್ನಿವೀರ, ಆರ್ಮಿ ಮತ್ತು RPF ಹುದ್ದೆಗಳಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರ್ವಹಿಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.